ವೈದ್ಯರ ದಿನಾಚರಣೆ ನಿಮಿತ್ತ ಮಹಿಳಾ ಇನ್ನರ್ ವೀಲರ್ ಕ್ಲಬ್ ಆಫ್ ಯಲಬುರ್ಗಾ ವತಿಯಿಂದ ವೈದ್ಯರಿಗೆ ಸನ್ಮಾನ ಕಾರ್ಯಕ್ರಮ. ವೈದ್ಯರಿಗೆ ವಿಶೇಷ ಗೌರವ ನೀಡುವ ಕುರಿತು ರಾಷ್ಟ್ರೀಯ ವೈದ್ಯರ ದಿನವನ್ನಾಗಿ ಜುಲೈ 1ರಂದು ಆಚರಿಸಲಾಯಿತು. ಭಾರತದಲ್ಲಿ ಡಾಕ್ಟರ್ ಬಿ.ಸಿ. ರಾಯ್ ಅವರ ವೈದ್ಯಕೀಯ ಸೇವೆ ಅತ್ಯಂತ ಶ್ಲಾಘನೀಯ. ಅವರ ಸವಿ ನೆನಪಿಗಾಗಿ ಪ್ರಥಮ ಬಾರಿಗೆ 1991ರಲ್ಲಿ ವೈದ್ಯರ ದಿನವನ್ನಾಗಿ ಪ್ರತಿ ವರ್ಷ ಜುಲೈ 1ರಂದು ಆಚರಿಸಲಾಗುತ್ತದೆ ಎಂದು ಇನ್ನರ್ವೀಲ್ ಕ್ಲಬ್ ಅಧ್ಯಕ್ಷರಾದ ಶಕುಂತಲಾ ಮಾಲಿಪಾಟೀಲ್ ಹೇಳಿದರು. ಯಲಬುರ್ಗಾ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಸಭಾಂಗಣದಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ನಿಮಿತ್ತ ಮಹಿಳಾ ಇನ್ನರ್ವೀಲ್ ಕ್ಲಬ್ ವತಿಯಿಂದ ಸರ್ಕಾರಿ ಆಸ್ಪತ್ರೆ ವೈದ್ಯರಿಗೆ ಸನ್ಮಾನ ಗೌರವ ಕಾರ್ಯಕ್ರಮ ನಡೆಸಲಾಯಿತು. ಸಸಿಗೆ ನೀರು ಹಾಕಿ ಕೇಕ್ ಕಟ್ ಮಾಡಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಆಸ್ಪತ್ರೆ ವೈದ್ಯಾಧಿಕಾರಿ ಡಾ ಕೃಷ್ಣ ಹೊಟ್ಟಿನ ಸರ್ಕಾರಿ ವೈದ್ಯರನ್ನ ಗುರುತಿಸಿ ಸನ್ಮಾನ ಮಾಡುತ್ತಿರುವುದು ಖುಷಿ ತಂದಿದೆ. ನಮ್ಮನ್ನ ನಾವು ಮೆಚ್ಚುಗೆ ಪಡೆಯೋಕ್ಕಿಂತ ನಮ್ಮನ್ನ ಬೇರೆಯವರು ನಮ್ಮ ಕರ್ತವ್ಯವನ್ನ ಗುರುತಿಸಿ ಗೌರವಿಸಬೇಕು. ಇದು ಬಹಳ ಮುಖ್ಯ. ನಮ್ಮೆಲ್ಲರ ಸಾರ್ವಜನಿಕ ಸೇವೆ ಮೆಚ್ಚಿ ಮಹಿಳಾ ಇನ್ನರ್ವೀಲ್ ಕ್ಲಬ್ನವರು ಗೌರವಿಸುವ ಈ ಕಾರ್ಯಕ್ರಮ ನಮಗೆ ಸಂತಸ ತಂದಿದೆ. ರೋಗಿಗಳ ಆರೋಗ್ಯ ಸೇವೆ ಮಾಡುವುದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಸಿಕ್ಕಂತಾಗಿದೆ ಎಂದು ಹೇಳಿದರು. ಕೆಲವು ಸಮಯದಲ್ಲಿ ವೈದ್ಯರಿಗೆ ಹಲವು ಸಮಸ್ಯೆಗಳು ಬರುತ್ತವೆ. ಆ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಹಾಯ ಬೆಂಬಲ ನಮ್ಮೊಂದಿಗೆ ಇರಲಿ ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅನೇಕ ವೈದ್ಯಾಧಿಕಾರಿಗಳು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶೇಖರ್, ಡಾಕ್ಟರ್ ಮಹಾಂತೇಶ್, ಡಾಕ್ಟರ್ ಸಿದ್ದಲಿಂಗೇಶ್ವರ, ಡಾಕ್ಟರ್ ಸುನೀಲ್, ಡಾಕ್ಟರ್ ಮೀನಾ, ಡಾಕ್ಟರ್ ಸೌಭಾಗ್ಯ, ಡಾಕ್ಟರ್ ಶ್ರುತಿ, ಡಾಕ್ಟರ್ ಪ್ರಶಾಂತ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಸಿಎ ಆದಿ, ಎನ್ಕೆಎಸ್ ಟಿವಿ 4 ನ್ಯೂಸ್, ಯಲಬುರ್ಗಾ. ಪ್ರತಿ ವೈದ್ಯಾಧಿಕಾರಿಗಳಾಯ್ತು, ಪ್ರತಿಯೊಬ್ಬ ಸಿಬ್ಬಂದಿಗಳಾಯ್ತು, ಎಲ್ಲರೂ ಅವ್ರವ್ರ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಇನ್ ಟೈಮ್ ಇರ್ತಾರೆ. ಏನೋ ಇನ್ ಟೈಮ್ ಯಾವಾಗ ಇರಲ್ಲಪ್ಪ ಅಂತಂದ್ರೆ ಅವರು ಒಂದೊಂದ್ ದಿನ ಎಕ್ಸ್ಟ್ರಾ ಕೆಲಸ ಮಾಡಿರ್ತಾರೆ. ಸೊ ಆ ದಿನ ಸ್ವಲ್ಪ ಒಂದ್ ತಾಸು 2 ತಾಸು ಹೆಚ್ಚು ಕಡಿಮೆ ಆಗಿರುತ್ತೆ. ಬಟ್ ಉಳಿದ ದಿನ ಮಾತ್ರ ಪ್ರತಿಯೊಂದು ಇನ್ ಟೈಮ್ ಎಲ್ಲರೂ ಕೆಲಸ ಅವ್ರದ್ದು ಏನೇನ್ ಕೆಲಸ ಇದೆ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಮಧ್ಯೆ ನಾವು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ರು, ಪರ್ಸನಲ್ ಫ್ಯಾಮಿಲೀಸ್ ಇದ್ರು, ಅವ್ರದ್ದು ಗಣನೀಯ ನಾವು ಕನ್ಸಿಡರ್ ಮಾಡ್ಲಾರ್ದೇ ಇಷ್ಟು ಸರ್ವಿಸ್ ಕೊಡ್ತಾ ಇದ್ರು. ಎಲ್ಲೋ ಕೆಲವು ಹೊರಗಡೆಯಿಂದ ನಮಗೆ ಏನಂದ್ರೆ ಫಾಲ್ಟ್ಸ್ ಅಂತಂದ್ರೆ ಐಡೆಂಟಿಫೈ ಮಾಡಿ ನಮ್ಗೆ ಒಡೆಯೋದಾಯ್ತು ಏನೋ ಒಟ್ಟು ಏನಾದ್ರೂ ದಂಧೆ ಮಾಡೋದಾಯ್ತು ಮಾಡ್ತಾ ಇದ್ದಾರೆ. ಸೊ ವಿಶೇಷವಾಗಿ ನಮ್ಮ ಎಲ್ಲಾ ವೈದ್ಯರಿಂದ ವೈದ್ಯಾಧಿಕಾರಿಗಳು ಮತ್ತೆ ಆಮೇಲೆ ನಮ್ಮ ಎಲ್ಲಾ ಸಿಬ್ಬಂದಿ ಪರವಾಗಿ ಇನ್ನೊಬ್ಬ ಒಂದು ಸೂಚನೆ ಅಥವಾ ರಿಕ್ವೆಸ್ಟ್ ಅಂತ ತಗೊಳ್ರಿ ಮೇಡಮ್. ಸೊ ನಾವೆಲ್ಲ ಕೊಡುವಂತ ಕೆಲಸಗಳಿಗೆ ಸಪೋರ್ಟಿವ್ ಆಗಿರ್ಬೇಕು. ಯಾವುದೇ ಏನಾದ್ರು ತೊಂದರೆಗಳು ಬಂದಂದ್ರೆ ಅದಕ್ಕೆ ನಮ್ಗೆ ಬೆನ್ನೆಲುಬಾಗಿ ನಿಂದಿರುವಂತ ಕೆಲಸ ಮಾಡ್ಬೇಕಾಗುತ್ತೆ. ಯಾಕಂತಂದ್ರೆ ನಾವು ಮಾಡುವಂತ ಕೆಲಸ ಹೆಂಗಿರುತ್ತೆ ಅಂತಂದ್ರೆ ನಾವು ಡೆಫಿನೆಟ್ಲಿ ಯಾವುದೇ ರೋಗಿ ಬಂದಂದ್ರೆ ಅವ್ರಿಗೆ ಯಾರು ಮಾಡ್ಬೇಕು ಅನ್ನೋದು ಇರಂಗಿಲ್ಲ. ಮೊದಲು ನಾವು ಫಸ್ಟ್ ಅವ್ನಿಗೆ ಚಿಕಿತ್ಸೆ ಕೊಟ್ಟು ಮ್ಯಾಕ್ಸಿಮಮ್ ಇವ್ನಿಗೆ ಉಳಿಸುವಂತ ಟ್ರೈನ್ ಮಾಡ್ತೀವಿ. ಸೊ ನಮ್ ಕೈ ಏನಿರುತ್ತೆ ಅದನ್ನ ಮಾಡ್ಬೇಕಾಗ್ತದೆ. ಸೊ ನಮ್ ಕೈ ಏನು ಆಗ್ಲಿಲ್ಲಪ್ಪ ಅಂದ್ರೆ ಡೆಫಿನೆಟ್ಲಿ ಮುಂದೆ ಕಳ್ಸಕ್ ಟ್ರೈ ಮಾಡ್ತೀವಿ. ಇವತ್ತು ಯಾವುದೋ ಒಂದು ಸ್ಕೂಲ್ಗಳಿಗೆ ಮಕ್ಕಳಿಗೆ ಯಾವ್ದಾದ್ರು ಒಂದು ಕೊಡ್ತಾ ಇರ್ತಾರೆ. ಹಾಗೂ ಬೀದಿ ಬದಿ ವ್ಯಾಪಾರಸ್ಥರಿಗೆ ಛತ್ರಿ ಕೊಡೋ ವಿತರಣೆಗಳನ್ನು ಮಾಡ್ತಾ ಇದ್ರು. ಹಾಗೂ ಪೌರ ಕಾರ್ಮಿಕರಿಗೆ ರೈನ್ ಕೋಟ್ ಗಳನ್ನು ಕೊಡುವಂತ ಈಗ ಒಂದೊಂದು ಸಣ್ಣ ಸಣ್ಣ ಪ್ರೋಗ್ರಾಮ್ಗಳನ್ನು ಇವತ್ತು ಜನರಿಗೆ ಮಾಡ್ಕೊಟ್ಟು ಬರ್ತಾ ಇದ್ದಾರೆ. ಇವತ್ತು ಎಷ್ಟೋ ದಿನ ಇವತ್ತು ಯಲಬುರ್ಗಾದಲ್ಲಿ ಹೆಣ್ಮಕ್ಳು ಹೊರಗಡೆ ಕೂಡ ಬರ್ತಾ ಇರಲಿಲ್ಲ. ಇವತ್ತು ಈ ಇನ್ನರ್ವೀಲ್ ಕ್ಲಬ್ ಬಂದಿಂದ ಇನ್ನರ್ವೀಲ್ ಕ್ಲಬ್ಗೆ ಎಷ್ಟೋ ಹೆಣ್ಮಕ್ಳು ಜಾಯಿನ್ ಆಗ್ಬಿಟ್ಟು ನಾವು ಈ ಕಾರ್ಯಕ್ರಮದಲ್ಲಿ